की दोस्तरोधी सब की दोस्तरोधी ಇವ್ರು ಹೆಸ್ತಿ ಬಗ್ಗೆನೂ ಬಂತು ಹೊರಗೂ ಬಂತು. ಹ್ಞೂ ರೀ ಆಯ್ತು ಅಷ್ಟು ಬಗೆಹರಿಸ್ರಿ. ಹೇಳ್ರಿ ಮುಂದೆ ಆಲ್ಮಟ್ಟಿ ಕಡೆ ಎಲ್ಲಾರು ಬಂದಾರ. ಇದು ಒಂದು ಇವ್ರದ್ದು ಪವಾಡಪ್ಪ. ಎಲ್ಲ ಮುಗಿಸ್ಯಾರ ಅವ್ರು ಇಡೀ ಜಗತ್ತೇನ. ಎಲ್ಲಿ ಹೋದ್ರು ಅವ್ರಿಗೇನು ಪರಿಹಾರ ಆಗಿಲ್ಲ. ಆ ಊರ್ ಒಳಗ ಇದ್ರ ಆ ಮನಿಯಾಗಿದ್ರಿ ಇವಾಗ ಹುಲ್ಲು ಬರೀ ಕುಡ್ತ. ಹೌದಲ್ರಿ ಅದೇ ಪ್ರಶ್ನೆ ಆಯ್ತು. ಒಟ್ಟಿಗೆ ಕೂಳಿಲ್ಲ, ನೀರಿಲ್ಲ. ಮತ್ತ ಆ ಊರು ಬಿಟ್ಟು ಅಲ್ಲೇ ಮಗ್ಲ ಊರಿಗೆ ಹೋದ್ರ ಅವೇನು ಕುಡುದಿಲ್ಲ, ಮುಟ್ಟುದಿಲ್ಲ, ಊಟನೂ ಮಾಡ್ತಾನ, ಆರಾಮನು ಇರ್ತಾನ. ನೆನಗ ಗೊತ್ತದ ಹ್ಯಾಂಗ ತಕೊಂಡೆ ತಕೋ ಹೇಳ ಆ ತರ ಮಾಡಿ ಆ ಮನಿಗೆ ಮಾಡಿಸಿದ್ದೈತಿ. ಆತದ ಮುಂದೆ ನಿಮ್ಮ ಹತ್ರ ಐತಲ್ಲ ಈಗ ಅದಕ್ಕ ಅವರು ಗಟ್ಟಿಯಾಗಿ ಕರ್ಕೊಂಡು ಹೋಗಿ ಪರಿಹಾರ ಮಾಡ್ಕೊಂತೀವಪ್ಪ, ಶುದ್ಧ ಆದ್ರ ಸಾಕು ನೋಡ್ರಿ ಅಂದ್ರ ನೋಡ್ರಿ. ನನ್ನ ಬುದ್ಧಿ ನಂಬಕ ಮನಿಗೆ ಕರ್ಕೊಂಡು ಹೋಗಿ ಅಜ್ಜಾರನ್ನ ಕರ್ಕೊಂಡು ಹೋಗಿ ಬಿಗ್ಬಂದ್ ಮಾಡಿಸಿ ಹೋಗ್ಬೇಕು. ಐದು ಅಮಾಸಿ ನನ್ನ ತರಗ ಹತ್ಬೇಕು ಅಲ್ಲೇ ಗಿರಿಗೆ ಹೆಬ್ಬಳ್ಳಿ ಬರ್ಬೇಕ್ರಿ. ಮತ್ತ ಅಂದ್ರ ಅವನು ತೆಗೆದು ಹೋಗ್ತೀನಿ, ಅವಾಗ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಕರ್ಕೊಂಡು ಹೋಗೋಣ ಪಾರ್ಜನ್. ಹ್ಞೂನ್ರಿ ನೋಡ್ರಿ ಅವರು ಪರ್ಮಿಷನ್ ಕೊಟ್ರ ಈಗ ಕುದುರೆಗೆ ನೀವು ಯಾವಾಗಾರ ಬಂದು ಹಿಕ್ಕಟ್ಟ ಆಚಾರ ಸ್ಥಳ ಬನ್ನಿ ಅಂತ ಹೇಳ್ತಾರ. ಕೊಡ ಪ್ರಸಾದ್ ತೋಡ್ರಿ ಯಜಮಾನ್ರ. ಏ ಕಾರ್ ತಂದಾನ. ಹ್ಞೂನ್ರಿ ಅವಾಗ ದುಡಿಗೆ ಮರ್ತ್ಬೇಕು. ಹ್ಞೂನ್ರಿ ಅವನು ಸೇವಕಪ್ಪ. ಯಾರವ್ರು? ಸೇವಕ ಅಲೇ ಮಗನ ನಿನಗ ನನ್ನ ಸೇವಾ ಮಾಡಾಕ ಎದಕ್ಕ ಸೇವಾ ಮಾಡಾಕತ್ತೇನ್ರಿ ಮಾಡ್ತಿ ದುಡ್ಕೋ ಚಂದಾಗ ಆಯ್ತ್ರಿ ಸರಿಯಾಗಿ ಮಾಡ್ಕೋ. ಸೇವ ಅಂದ್ರೆ ಏನಪ್ಪ? ಒಂದ್ ಚಾಕ್ರಿ ಮಾಡೋದ್ರಿ. ಅದು ಒಂದ್ ಚಾಕ್ರಿ ನಂದ್ ರಥ ಇದ್ದಂಗ. ಟೈಮ್ ಟೇಬಲ್ ಇಲ್ಲ, ನೆನಪಾದಾಗ ಹೋಗುದು, ನೆನಪಾದಾಗ ಮಾಡುದು, ನೆನಪಾದಾಗ ಬರುದು, ಇಂಥದೆಲ್ಲ ನಡೀದಿಲ್ಲ ನನಗೆ. ಆಯ್ತ್ರಿ ಆಗಂಗಿಲ್ರಿ ಇನ್ನೊಮ್ಮೆ. ಏನ ಇನ್ನೊಮ್ಮೆ ಆಗಲ್ರಿ. ಆ ತರ ಮಾಡಿ ಇಲ್ಲ ಮಾಡೇನ್ರಿ ಎಲ್ಲ ಹಾಗೆ ತಪ್ಪು ಮಾಡಿ ಗಾಡಿಗೆ ಹೋಗಿದ್ದೇನೆ, ದೂರ ಹೋಗಿದ್ನಲ್ರಿ, ಹಿಂಗಾಗಿದ್ದಿಲ್ಲ. ನೀ ದೂರ ಹೋಗು, ದಿಲ್ಲಿಗೆ ಹೋಗು, ಬಾಂಬೆಗೆ ಹೋಗು, ಎಲ್ಲ ಹಿಂದೆ ಇರ್ತಾನ ವಾರದ ದಿವ್ಸ ಹ್ಞೂನ್ರಿ ಯಾಕ್ರಿ ಹಂಗ ಲಾಂಗ್ ರೂಟ್ ಹೋಗುದು ಬಂತಪ್ಪ ಅಂದ್ರ ಹ್ಞೂನ್ರಿ 5 ಗಂಟೆಕ ನನ್ನ ಚಾಕ್ರಿ ಮಾಡಿ ಹ್ಞೂನ್ರಿ
ನಾನು ಪ್ರಸಾದ ಕಟ್ಕೊಂಡು ಹೊರಗೆ ಬೀಳ್ಬೇಕು. ಆಯ್ತು. ಅಂದ್ರೆ ಸಾಕಷ್ಟು ನಿನಗೆ ದುಡಿಮೆ ಕೊಡ್ತೀನಿ, ನಿನಗೆ ಕಲ್ಯಾಣ ಮಾಡ್ತೀನಿ. ಮತ್ತೆ ಇಲ್ಲಿ ಕಂದ್ರ ಮತ್ತೆ ನೀ ಹಂಗ ಮಾಡಾಕತ್ತೀರ ಒಂದು ಬಾಡಿಗೆ ಬರ್ದಂಗ ಮಾಡ. ಇಲ್ರಿ ಹಂಗ ಮಾಡಂಗಿಲ್ಲ ಸರ್. ಮತ್ತೆ ಒಪ್ಕೊಂಡನ ಗಣ್ಣ ನಿಮ್ ಚಾಕ್ರಿ ಮಾಡ್ಯಾರ ಒಂದ್ ನಿಂಬೆ ಹಣ್ಣು ನಾನು ಪ್ರಸಾದ ಹೋದ ಕಾರಿ ಕಟ್ಟಣ ಇವತ್ತ ಸರಿಯಾಗಿ ಚಾಕ್ರಿ ಮಾಡ. ಅದನ್ನ ಬಿಡಕ್ ಚಾಕ್ರಿ ಸರಿಯಾಗಿ ಮಾಡಿದ್ರೆ ನಿನ್ನ ಬಾಕ್ರಿ ಕಾಂತಿ. ಕೊಡ್ ಕೊಡಿ ಕ್ಯಾಶ್ ಇರಲಿ ಕುಂದ್ರಿ. ಹೇಳ್ರಿ ಅಜ್ಜ ಮಂದಿ ಹೇಳ್ರಿ ಅಜ್ಜ. ಎಲ್ಲಾ ಭಕ್ತರಿಗೆ ಹ್ಞೂ ರೀ 5 ಅಮಾಸಿ ನನ್ನ ದರ್ಗಾ ಹತ್ತಾಕ ನಾ ರಥ ಯಾಕೆ ಹೇಳಿರ್ತೀನಿ. ಹೌದಾ ಹೇಳಿ ನಿಮ್ಮ ನಿಮ್ಮ ಕರ್ಮ, ನಿಮ್ಮ ನಿಮ್ಮ ಪೀಡ ಬಯಲು ಮಾಡಾಕ, ಹೊಡೆದು ಓಡ್ಸಾಕ, ನಿಮಗ ಕಲ್ಯಾಣ ಮಾಡಾಕ. ಮತ್ತ ಆ ರಥ ತಪ್ಪು ನೀವು ನಡ್ಕೊಂಡ್ರಿ ಕೋಟುಂಚಿ ಇದೊಂದು ಮಾನ್ಯ ಮಾಡಿ ತೋರ್ಸಿನಿ ರಾಮಣ್ಯರೇ ಹೋಗೋಣ ನೋಡೋದು. ಅದೇ ಮಾಡಿಸ್ಕೊಂಡಿಂದು ಒಂದ್ ಅಮಾಸಿ ಹತ್ಯಾರ. ಅವ್ರಿಗೆ ಗಾಡಿ ಸಾಗುವಂಗ ಗಾಡಿ ಚಲೋ ಮಾಡಿಸಿನಿ. ಇಂಜಾನ ಕಟ್ಟಾಡೋದು ಚಲೋ ಆಗೈತಿ, ಸಾಗೈತಿ. ಮತ್ ಮುಂದಕ್ಕ ಸಾಗ ಆಗುವಂಗ ಮಾಡ್ಕೊಂತಾರೋ ಏನ ಮತ್ತೆ ನಡಬರ್ಕ್ ಕಟ್ ಆಗುವಂಗ ಮಾಡ್ಕೊಂತಾರ. ಅವ್ರಿಗೆ ಯಾವ ಮಾಡ್ತಾರೆ ಹೆಸರು ಕೆಲ್ಸಕ್ಕೆ ಹೋಗ್ಬಿಡ್ರಿ. ಜಗತ್ತದೊಳಗ ನಾನು ಹೆಸರು ಕಡ್ಬಾರ್ದು. ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಯಾರು ಎಷ್ಟು ನನಗೆ ದುಡ್ಕೊಂತೀರಿ ಅಷ್ಟ ಪಗಾರ ನಿಮ್ಮದ ನಾ ಇಟ್ಕೊಳ್ಬಿಡ. ಮೊದಲ ನನ್ನ ಬೂದಿ ನಂಬಕ. ಅದಕ್ಕ ಯಾರು ಆಗಲಾರದು ಕೆಲಸಗಳು ಕಂಟಕಗಳು ಇರ್ತಾವ. ಅದಕ್ಕೆ ಏನು ನಾನು ಪರಿಹಾರ ಹೇಳಿರ್ತೀನಿ. ಈ ಮೆಟ್ಟಿನ ಮ್ಯಾಗ ನಿಂತ ಅದರಂಗ ಪರಿಹಾರ ಮಾಡಿಸ್ಕೋಬೇಕ, ಅದರಂಗ ನಡ್ಕೋಬೇಕು. ಯಾರೊಬ್ರು ನನ್ನ ತರಗ ಹತ್ತಬೇಕಲ್ಲಿ, ಯಾವ ಊರಾರ ಇಲ್ಲಿ ಊರಿನ ಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಹತ್ತಿ ನನ್ನ ಆಶೀರ್ವಾದ ಕಾಯಿ ಹೋಗ್ಬೇಕು. ನನ್ನ ಕಾಯಿ ನಿಮ್ ಮನ್ಯಾಗಿದ್ರೆ ಸದಾ ಕಾಲು 24 ತಾಸು ನಾನು ನಿಮ್ ಮನ್ಯಾಗ ಇರ್ತೇನೆ. ಮನೆ ಬಂತು, ಹೊಲ ಬಂತು, ಊಟಿಂದ ಬಂತು, ಕಚೇರಿ ಬಂತು, ಏನೇ ಇರ್ಲಿ ಕೊಡಪ್ಪ ಅವ್ರಿಗೆ ಪ್ರಸಾದ. ಗಮನಿರ ಈ ಹುಬ್ಬಳ್ಳಿ ಹೆಣ್ಮಾಳು ಹಾದ ವಾರ ಬಂದು ಪಾಳೆ ಸಿಕ್ಕಿಲ್ಲ ಅಂತೇಳಿ ಮತ್ತೆ ಈ ವಾರ ಬಂದಾಳಲ್ಲ. ಪಾಳೆವು ನನಗೆ ಮ್ಯಾಗಲಾವ ಪರ್ಮಿಷನ್ ಎಷ್ಟು ಟೈಮಿಂಗ್ ಕೊಟ್ಟಿರ್ತಾನ ಅಷ್ಟು ನಾ ಹೇಳ್ತಿರ್ತೀನಿ. ಎಲ್ಲಿಯಾದ್ರು ಹುಬ್ಬಳ್ಳಿ ದರ್ಗಾದೊಳಗಾತು, ಕುಂಡಿಗಿ ಗದ್ದಿಗ್ಯಾಗಾತು, ನಾ ಹೇಳಿದ್ರು ಬಂತು, ಹೇಳಿಕ್ಕೂ ಬಂತ. ನನ್ನ ಪ್ರಸಾದ ಒಂದು ಲಿಂಬು ಏನು ಯಾವುದೋ ಕೆಲ್ಸಕ್ಕ ಆದ್ರೂ ಮಾಡ್ಬೇಕು. ಮತ್ತೊಂದು ವಾರ ಬರ್ಬೇಕು. ಅಜ್ಜನ್ನ ಗದ್ದಿಗೆ ಮ್ಯಾಗ ಕೇಳ್ಬೇಕಂದ್ರೆ ಮತ್ತೊಂದು ವಾರ ಬರ್ಬೇಕು, ಕೇಳ್ಕೋಬೇಕು, ಆಶೀರ್ವಾದ ಪಡ್ಕೋಬೇಕು. ಎಷ್ಟು ಮಾಡ್ರಿ ಅದೇ ರೀತಿ ಐತಿದ್ರಿ. ಪ್ರಸಾದ ಕೊಡಪ್ಪ. ಅಮಾಸಿ ಬಂದ ಅಲ್ಲಿ ಹಬ್ಬಳಿಗೆ ಬರ್ರಿ, ಆಶೀರ್ವಾದ ಕಾಯಿ ಒಯ್ಯಿ, ಕಾಯಿ ಒಯ್ಯಿ, ಹೊಲ ಇದ್ರೆ ಹೊಲ ನಂಬ. ನಿಂದೇನು ಅದ್ರ ಮುಂದೆ ಹೇಳಿ ಅಲ್ಲ, ಅದನ್ನು ಈಗ ಹೇಳ್ಯಾನ ನಿನ್ ಮುಂದ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತಾರೆ. ಮಾಡ್ತಾರೆ. ಅವ್ರೇನು ವಚನ ಕೊಟ್ಟಿದ್ದು ಅದು ಬಿಡೋದು ಮಾಡ್ತಾರೆ. ಕುಂತಾರೆ ಹೇಳ್ರಿ ಹೇಳ್ರಿ ಅಜ್ಜ. ಅದ ಹುಬ್ಳಿ ಯಾರ
ಈ ಹೆಣ್ಣು ಮಗು ನೋಡ್ರಿ ಸ್ವಾದ್ರತ್ತಿ ನೋಡ್ರಿ ಮಗನ ನೌಕರಿ ಆಗ್ಬೇಕು, ನೋಡ್ರಿ ಅವನ್ನ ನಾ ಪ್ರೀತಿಸಿನಿ, ನೋಡ್ರಿ ಅವನ್ನ ನಾ ಮದುವೆ ಆಗ್ಬೇಕು. ಕುಲ್ಲ ಮಾತಾಡ್ಯಾರ ಆಶೀರ್ವಾದ ಮಾಡೋದು ಎರಡಕ್ಕೂ ಮಾಡೋದು ಗಮನಿಸಿ. ಹೇಳಿಲ್ಲ ಈಗೇನು ಬಂದಾಳ ನೋಡ್ರಿ ಬಂದಿಲ್ಲ ನನ್ನ ಗಿರಿಗೆ, ಹೌದಲ್ಲ ನನ್ನ ಬುದ್ಧಿ ನಂಬಿ ನೋಡ್ರಿ ಈಗೇನ ನೋಡ್ರಿ ಬಗ್ಸ್ಯಾಳ, ನೋಡ್ರಿ ಅಮಾಸಿ ಹತ್ತನ್ನು ಈಕಿಗೆ ಆಶೀರ್ವಾದ ಮಾಡ್ತೀನಿ. ತಿಳಿತಪ್ಪ ಆದ್ರೆ ನೌಕರಿ ಕೇಳಿಯಲ್ಲ ಸ್ವಾದ್ರ ಮಾವಂದ, ಅದ ಅವ ಬಂದು ನನ್ನ ಮೆಟ್ಲ ಹತ್ಬೇಕು, ಹತ್ತಿಸ್ತೀರ ಅಂದ್ರೆ ಅವಾಗ ಆಶೀರ್ವಾದ ಮಾಡ. ಇಲ್ಲಿ ಯಾವ ಪೇಷಂಟ್ ಏನ್ ಇರ್ತೈತಿ, ಯಾರಿಗೆ ಏನು ಆಗಿರ್ತೈತಿ, ನೇರವಾಗಿ ಡೈರೆಕ್ಟ್ ಅವ್ರ ಬರ್ಬೇಕು ನನ್ನ ತಳಕ. ಅಂದಾಗ ಅವ್ರಿಗೆ ಆಶೀರ್ವಾದ ನಂದ ಪರ್ಮಿಷನ್ ಕೊಡ್ತೀನಿ. ಅಷ್ಟು ಮಾಡ್ಯಪ್ಪ ಸ್ವಲ್ಪ ಕೊಡು. ಕೊಡ್ರಿ ಕುಂದ್ರಿ ಹೇಳಿ ಹೇಳ್ರಿ ಕೊಪ್ಪಳ ಕಡೆ ಎಲ್ಲಾರು ಬಂದವ್ರು ನೋಡಪ್ಪ, ಕೊಪ್ಪಳ ಕೊಪ್ಪಳ ಕಡೆ ಎಲ್ಲಾರು ಹೇಳ್ರಿ ಗಮನ. ಹೇಳ್ರಿ ಎಷ್ಟು ದುಡಿದ್ರು ಮತ್ತು ಏನ್ ಮಾಡಿದ್ರು ಹ್ಞೂ ಏನು ಉಳಿತಾಯ ಇಲ್ಲ, ಹೌದು ಒಂದಕ್ಕೊಂದು ಮನೆ ಒಳಗೆ ನೆಮ್ಮದಿ ಇಲ್ಲ. ಇದ್ರ ಹೌದಲ್ರಿ ನಿಮ್ಮ ಪ್ರಶ್ನೆ ಹೌದಂತ ಮತ್ತೆ ಶುದ್ಧ ಮಾಡಿ ನನ್ನ ಬೂದಿ ನಂಬಪ್ಪ. ಅಮಾಸಿಗೆ ಹತ್ತಿ ಆಶೀರ್ವಾದಕ್ಕಾಗಿ ಊದ್ ಕಟ್ಕೋ. ಅಲ್ಲಿ ಬೆಳಿ ಬರ್ರಿ ನಾಳೆ ಬರ್ರಿ ಈಗ ಗದ್ದಿಗೆ ಮುಗುದಿಂದ ಎಲ್ಲಾ ಭಕ್ತರಿಗೆ ಹೊಸದಾಗಿ ಬಂದವರಿಗೆ ಅವ್ರು ಕಾರ್ಡ್ ಕೊಡ್ತಾರ. ಆ ಕಾರ್ಡಿನ ಪ್ರಕಾರ ತಗೊಂಡು ಹೋಗಿ ಹೆಬ್ಬಳ್ಳಿಗೆ ಹೋಗಿ ಆಶೀರ್ವಾದ ಕಾಯಿ ಪಡ್ಕೋರಿ. ನಾನು ಬೂದಿ ನಂಬ ಕಲ್ಯಾಣ ಆಗುವಂಗ ನಾ ಆಶೀರ್ವಾದ ಮಾಡ್ತೀನಿ, ನೀನ್ ಹಿಂದಿರ್ತೀನಿ, ಏನ್ ಬಗಸ್ತಿ ಅದನ್ನ ಮಾಡಿ. ದುಡಿಮೆ ಮಾಡ್ಬೇಕು ನನಗ. ಅವಂದು ಪಾಶಿ ಹೊಡೆದೈತಲ್ಪ, ಹ್ಞೂ ರೀ ಅವನು ಮಗಂದು ಅವನು ಮಂಚಾರ ಮಾಡ್ಬೇಕಂತ ಮಾಡ್ರಿ ಅಮಾಸಿ ಹತ್ತನ ಅವನು ಅಮಾಸೆ ಬರ್ರಿ ನಾಳೆ ಅಲ್ಲೇ ಹತ್ತ ಎಲ್ಲ ಸುದ್ದಿ ಮಾಡ್ತೀನಿ. ನಾ ಆಶೀರ್ವಾದ ಕಾಯಿ ಹೋಗಿ ಕಾಯಿ ತೊಗೊಂಬರ್ರಿ ಅಜಾರ್ದಲ್ಲ ಕರ್ಗದಿಂದ ರಮಣಿ ಹೇಳ್ರಿ ಒಬ್ಬ ಹೆಣ್ಣು ಮಗಳು ಕಿರಾಣಿ ಅಂಗಡಿ ಇಟ್ಟಾಳಂತ. ನೋಡ್ರಿ ಹೇಳ ತಂಗಿ ಅದು ದಿವಸ 7, 8, 5, 6 ಸಾವಿರ ಆಗೋದು ಈಗ 100ಕ್ಕೆ ಬಂದ್ ನಿಂತೈತ. ಹೌದನಪ್ಪ ಹೌದು ಏನಾಯ್ತು ನೋಡ್ರಿ ಅಜ್ಜ ಮಾಡಿಸಿದ್ದಾಗಿತ್ತವ, ಹ್ಞೂ ರೀ ಅದಕ್ಕೆ ಕಟ್ಟಬಂದು ಮಾಡಿಸಿ ಹೋಗ್ಬೇಕು ಹ್ಞೂ ರೀ ಅವು ಕಟ್ಟು ಅಂತ ಹೇಳ್ದ. ಹ್ಞೂ ರೀ ತವ್ರ ಮನಿ ಕಡೆಯಲ್ಲಿ ಆಗಿತ್ತು, ಗಂಡನ ಮನಿ ಕಡೆಯಲ್ಲಿ ಬರ್ತೀನಿ ಅಜ್ಜನ ಆಶೀರ್ವಾದ ಮಾಡಿಕೊಡ್ರಿ ತಲೆಯನ್ನು ಬಿಡ್ರಿ ಹೌದನ? ಹ್ಞೂ ಈ ಅಜ್ಜಕ್ಕೆ ಕ್ವಶನ್ ಹಾಕಿದ್ದು ಕರೆ ಸುಳ್ಳ. ಹೌದನ್ರಿ ಹ್ಞೂ ಎಲ್ಲ ತಪ್ಪು ನಿನಗ ಚಲೋ ಆಗೋದು ಅಷ್ಟೇ ಪರಿಹಾರ ಆಗ್ಬೇಕಾದ್ರೆ, ಕಲ್ಯಾಣ ಆಗ್ಬೇಕಾದ್ರೆ, ಮೊದಲಿನಕ್ಕಿಂತ 2 ಪಟ್ಟು ಹೆಚ್ಚಾಗಬೇಕಾದ್ರೆ ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದದಿಂದ ನಾನು ಬುದ್ಧಿ ನಂಬಕ್ಕೆ ಅಜ್ಜನಲ್ಲಿ ನಿನ್ನ ಅಂಗಡಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಅದಕ್ಕೆ ಏನು ಮಾಡೋದು ಅವನ್ ಕೂಡ ಮಾಡಿಸ್ಕೊಂಡ್ರೆ 5 ಅಮಾಸಿ ನನ್ನ ದರ್ಗಾ ಹತ್ತಿದ್ರೆ ನಿಂದ ಎಲ್ಲ ಉದ್ಧಾರ ಮಾಡ್ತೀನಿ. ಎಷ್ಟು ಮಾಡ್ತೀರಾ ಕರ್ಕೊಂಡು ಹೋಗ್ತೀರ ಅಜ್ಜನ ಸ್ವಲ್ಪ ಕೊಡು. ಹ್ಞೂ ಒಮ್ಮನಿದೆ ಹೇಳ್ರಿ
ಈಗ ಕರ್ಕೊಂಡು ಹೋಗ್ಬೇಕು ಅನ್ನೋರು ಭಾಳ ಮಂದಿ ಅದಾರ. ಹ್ಞೂ ರೀ ಅಜ್ಜ ಮತ್ತೆ ಹಂಗಂದ್ರೆ ನಾಳೆ ಇವತ್ತ ಹ್ಞೂ ರೀ ಯಾವ ಊರಾರ ಹ್ಞೂ ರೀ ಫಸ್ಟ್ ಬುಕ್ ಮಾಡ್ತಾರ ಹ್ಞೂ ರೀ ಆ ಊರಿಗೆ ಹೋಗಂತೇಳಿ ಮತ್ತೆ ಹಾಂ ರೀ ಹೇಳ್ತೀನಿ ಅಜ್ಜ. ಗುಳಿಕೆದಾರಿಗೆ ಹ್ಞೂ ನಂಬರ್ ಹಚ್ಚ ಹ್ಞೂ ಕುಂದ್ರ ತಂಗಿ ಕೊಡಿ. ಕೊಟ್ಟೆ ಹೇಳ್ರಿ ಅಜ್ಜ ಮತ್ತೆ ಈ ಗೋವಾದಾಗಿದ್ದ ಗ್ಯಾರೇಜ್ ಐತಂತೇಳಿ ಬಂದನಪ್ಪ. ಮುಂದಕ್ಕೆ ಬಾಯ ಹೇಳ್ರಿ ಅಜ್ಜ ಬಂದು ತಮ್ಮಲ್ಲಿ ಹೇಳ್ರಿ ಅಜ್ಜ. ಆ ಗ್ಯಾರೇಜು ನಡಿಲಂಗಾಗಿ ಹ್ಞೂ ರೀ ಅಜ್ಜ ಒಳ್ಳೆ ನಡಿಯಕ್ಕ ಬಂದತ್ರ ಅದು ಹೇಳ್ರಿ. ಏನು ಕೆಲಸ ಇಲ್ಲ, ಬರ್ಕತ್ತಿಲ್ಲ, ₹1 ಇಲ್ಲಿ ನಿಂದ್ರು ಹಂಗಿಲ್ಲ. ಬಾಡಿಗೆ ಮನಿ ಒಳಗೆ ನೆಮ್ಮದಿ ಇಲ್ಲ, ಬಾಡಿಗೆ ಕೊಡಕ್ಕೆ ಗತಿ ಇಲ್ಲ. ಹೌದನ್ರಿ ಹೌದನ್ರಿ ಎಲ್ಲ ತ್ರಾಸ ಮಾಡಿಬಿಟ್ಟಿಪ್ಪ ಸ್ವಲ್ಪ ನೋಡಪ್ಪ ಕೇಳ ಅಜ್ಜಾರ ಹೇಳ್ತಾರೆ. ಅದಕ್ಕೆ ನನಗೆ ಗ್ಯಾರೇಜ್ ನಡಿಲಂಗ ಮಾಡ್ಸ್ಯಾರ. ಅದು ಗ್ಯಾರೇಜ್ ನಡಿಬೇಕು, ಅದರಲ್ಲಿಂದ ದೊಡ್ಡ ಈಗ ಒಂದು ಪಾಲ್ ಇದ್ದದ್ದು 2 ಪಾಲ್ ಆಗಬೇಕು, ಹೆಬ್ಬಳ್ಳಿ ಅದನ್ನ ಆಶೀರ್ವಾದದಿಂದ ಅನ್ನೋದಿದ್ರ ಆ ಗ್ಯಾರೇಜಿಗೆ ಮಾಡಿಸ್ಕೋಬೇಕು. ನಡೆಸ್ಕೊಂತೀರಿ ಮಾಡಿಸ್ಕೋಬೇಕು. ಅಮಾಸಿ ದರ್ಗಾ ಹತ್ಬೇಕು, ಆಶೀರ್ವಾದ ಕಾಯ್ಬೇಕು. ಇಂಥಲ್ಲಿ ಹೋದ್ವಪ್ಪ, ಇಂಥ ಅಜ್ಜ ಹೋದ್ವಿ, ನಮ್ದು ಏನು ಪರಿಹಾರ ಆಗಲಿಲ್ಲ ಅನ್ನೋ ಶಬ್ದ ನನಗೆ ತಲೆ ಮ್ಯಾಗ ಬರಂಗಿಲ್ಲ. ತಿಳ್ಕೊಳ್ರಿ ಏನು ನಿಯತ್ನವ ಮುಸ್ಲಿಮ್ಸು ಪವಿತ್ರವಾದ ಇವತ್ತ ಈ ತಿಂಗಳ ರಂಜಾನ್ ಹೌದಲ್ಲ, ಈ ತಿಂಗಳ ಒಳಗೆ ಮುಸ್ಲಿಮ್ಸು ಯಾರು ಏನ ಪಡ್ಕೋಬೇಕಂತಾರ, ನಾ ಯಾವ ದಾರಿ ತೋರಿಸ್ತೀನಿ ಆ ದಾರಿ ಒಳಗೆ ಹೋದ ಅಲ್ಲಾನಲ್ಲಿ ಒಂಟಿಗಾಲಿ ನಿಂತು ದುವಾ ಬೇಡಿ ನಾನು ನಿಮ್ಮ ಸಂಬಂಧ ನಾನು ಕಬಲಾಗುವಂಗ ಆಶೀರ್ವಾದ ಕೊಡಿ. ಅವ ಇನ್ನೊಬ್ಬ ಅದ ನೋಡಪ್ಪ ಅದ್ರಾಗ ಯಾರವ್ರು ಹೇಳಿರ್ಬೇಕ ಹನಿಗೇರಿ ನೀನು ಒಬ್ಬ ಎದ್ ಬಾ. ಮುಸ್ಲಿಮ್ಸ್ ಎಷ್ಟು ಮಂದಿ ಅದಾರ ಇಷ್ಟು ಎದ್ ಬಾ. ಬರ್ರಿ ಎದ್ದು ಬರ್ರಿ ದಬಾಯಿಸಿ. ಕೋಟುಂಚಿಗೆ ನಿನಗ ವಾಣಿ ಆಗೈತಿ, ಆಶೀರ್ವಾದ ಮಾಡೀನಿ, ಅದಕ್ಕೆ ತಕ್ಕ ನೀವು ನಡ್ಕೊಂಡ್ರ ಹೇಳಿದ್ನಿಲ್ಲ ಈಗ ಆಗಿದೆ ಆ ಥರ ನೀವು ಮುಸ್ಲಿಮ್ಸ್ದು ಮುಸಲ್ಮಾನರದು ಎಲ್ಲಾರ್ದು ಹೇಳೀನಿ ಹೌದಲ್ಲ. ಆ ಥರ ಒಂದು ನಿಯತ್ಲಿಂದ ಪ್ರಸಾದ ನಂಬಿ ನಾನು ಬೂದಿ ತಗೊಂಡು ನಿಮ್ಮದು ಏನಿರ್ತೈತಿ ಅದನ್ನ ನಮ್ಮ ಕಲ್ಯಾಣ ಮಾಡಪ್ಪ, ನಮ್ಮನ್ನು ಉದ್ಧಾರ ಮಾಡು, ಆಶೀರ್ವಾದ ಮಾಡಂತ ಹೇಳ್ಕೊಂಡು ಅಮಾಶಿ ದರಗ ಹತ್ತ ಆಶೀರ್ವಾದ ಕಾಯಿ ಹೋಗಿ ಎಲ್ಲ ಥರದಿಂದನೂ ನಾನು ಕಲ್ಯಾಣ ಮಾಡ್ತೀನಿ, ಎಲ್ಲ ಥರದಿಂದನೂ ದಾರಿ ತೋರಿಸ್ತೀನಿ. ಹಂಪಿ ನಡ್ಕೋಬೇಕು. ಪ್ರಸಾದ ಕೂಡ ಕೊಡ್ತೀವಿ. ಕೊಡ್ರಿ ಎಲ್ಲರಿಗೆ ಕೊಡ್ರಿ.
ಅಮಾವಾಸಿ ಎಷ್ಟು ಅಮಾವಾಸ್ಯೆ ವರ್ಷ ಬಾದಾಮಿ ತಾಲೂಕು ಹೆಬ್ಬಳ್ಳಿ. ಒಂದ್ಸತಿ ಬರ್ಬೇಕು ಸರಿ 5 ಅಮಾವಾಸಿ ಐತಪ್ಪ ನಂದ. ಒಂದೇ ಅಮಾವಾಸಿ ಆಶೀರ್ವಾದ ಕಾಯಿ ಹೋಗ್ಬೇಕು. ನಿಮಗೆ 5 ಅಮಾವಾಸಿ 10 ಕೆಪಾಸಿಟಿ ಇಲ್ಲಕ್ಕೂ 2 ಅಮಾವಾಸಿ ಅದ. ನಮ್ದು ದೂರ ಇದೆ ಅದು ನನಗೆ ಸಂಬಂಧ ಇಲ್ಲ. ಪಡ್ಕೋಬೇಕಾದ್ರೆ ನೀವು ಬಗ್ಸಿದ್ದು ನಿಮಗ ಸಿಗಬೇಕಾದ್ರೆ ನಡ್ಕೋ. ಕೊಟ್ರೆ ಹೇಳ್ರಿ ಕುಂದ್ರು. ಅಂದ್ರೆ ಸಾಕ್ಪಟ್ಟ ಪ್ರಶ್ನೆ ತಿಳ್ಕೊಂಬಿಡಬೇಕು. ಹೇಳ್ರಿ ಹೇಳಿದೆ ಇನ್ನೊಂದು ಅಂಗಡಿ ಮಾಡ್ಬೇಕು. ಅವ್ರು ಒದಗ್ತಾರ. ಎಲ್ಲಾ ತರದಿಂದ ನಿಮಗೆ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿನಿ. ಹೆಬ್ಬಳ್ಳಿ ಅಜ್ಜನ ಮ್ಯಾಗ ಹಾಕಿ ನೀನು ಎಲ್ಲಾ ತ್ಯಾಗ ಮಾಡಿ ಏನಪ್ಪ ಈಗ ನೀ ಏನ್ ಮಾಡ್ತಿದ್ದೆ? ಅದನ್ನ ಮಾತಾಡಿ ಮಾತಾಗ ಇಲ್ಲ ಇನ್ನೇನ್ ಮಾಡಿಲ್ಲ, ಏನು ಬಿಟ್ಟಿಲ್ಲ ಇನ್ನ ಆಗಿಲ್ರಿ ಅಷ್ಟೇ ಐತೆ. ಹೇಳ್ಬೇಡ ನೀ ಆ ಚಟಾರಿಗಳು ಮಾಡ್ತಿದ್ದಿ ಅದನ್ನ ಬಿಟ್ಟೇನ? ಬಿಟ್ಟೇನ್ರಿ. ಅದನ್ನ ಬಿಟ್ಟು 3 ತಾಸು ರಾತ್ರಿನಾಗ ಮಾಡಿ ಏನ್ ಮಾಡ್ಬೇಕಂತ ನಾನು ಪ್ರಸಾದ್ ಕೊಟ್ಕೊಂಡು ತಿಳ್ಕೊಂಡೆ. ನಾನು ನಿನ್ನ ಹಿಂದೆ ಕೊಡ್ರಿ ಹೇಳ್ರಿ. ಈ ಧಾರವಾಡದ ಹತ್ರ ಬೇಲೂರು ಬಂದಾರ ನೋಡ. ಹ್ಞೂ ರೀ ಬೇಲೂರು ಬರ್ರಿ ಬೇಡ ಬೇಡ ಬರ್ರಿ, ಟೈಮ್ ಭಾಳ ಆಗೈತಿ. ಹೇಳ್ರಿ ಎಲ್ಲಾ ತರದಿಂದ ಟಚ್ ಆಗ ಎಲ್ಲಾ ಆಟ ಇವ್ರು ಏನ ಹೆಣ್ ಮಗಳು ದುಡಿಯುವ ಅಲ್ಸತೆ ಒಂದ್ರಿ. ಹೌದ ನಾವು ಹೌದಾ ತಂಗಿ? ಹಾಗೇಲಿ ಏನ್ ಹೇಳ್ಯಾರ ಅಬ್ಜಾರ ಮಾಡಿಸಿದ್ದಾಗೈತಿ ಅಂತ ಹೇಳ್ಯಾರ ಇಲ್ಲಿ ನಿಮ್ಮ. ಅದಕ್ಕೆ ಬಂದೋಬಸ್ತ್ ಮಾಡಿಸ್ಕೋಬೇಕು ಅಂತನೂ ಹೇಳ್ಯಾರ. ಮತ್ತ ಅದನ್ನ ಅಜ್ಜಾರನ್ನ ಕರ್ಕೊಂಡು ಹೋಗಿ ಹೌದೌದು ಅನ್ನೋ ಹಂಗ ಕಟ್ಬಂದು ಮಾಡ್ಕೊಡಿ ನಿಗತ್ತಾನೆ. ಖರ್ಚು ಹೇಳ್ತಿದ್ದೆ ಅದು ಬೇರೆ ಮಾಡ್ಬೇಕು. ತಲೆ ಭೇಟಿ ಯಾವಾಗ ಕರ್ಕೊಂಡು ಹೋಗ್ತೀನಿ ನೋಡ್ರಿ, ಯಾವಾಗ ಪರ್ಮಿಷನ್ ಕೊಡ್ತೀನಿ. ಈಗ ಒಬ್ರ ಬುಕ್ ಆಗ್ತದು ನಿಮ್ಮದು ನೋಡ್ರಿ. ಇನ್ನು ಯಾರು ಬುಕ್ ಮಾಡಿ ತೆಗಿಲ್ರು ಒಂದು ನೋಡ್ರಿ ಆಗಿತ್ತು ಅಡಿಸ್ಕೋರಿ. ಅಲ್ಲಿ ಬಂದ ಯಾವ ತರ ಹೆಂಗಾಗೈತಿ ಇದು ಏನಾಗೈತಿ ಅನ್ನೋದು ನೋಡ್ತಾನ, ನೋಡಿ ಹೇಳ್ತಾನ. ಅದಕ್ಕೆ ಏನೇನ್ ಮಾಡ್ಬೇಕು ಅಂತಾನು ಹೇಳ್ತಾನ. ಆ ತರ ಮಾಡ್ರಿ. ಅಮಾಸಿ ನನ್ನ ದರ್ಗಾ ಹತ್ರ ಅಲ್ಲಿ ಹಬ್ಬಳಿ ಬರ್ಬೇಕು. ಆಶೀರ್ವಾದ ಕಾಯಿ ಹೋರಿ ನಿಮ್ಗ ಗೊತ್ತಾಕೈತಿ. ಒಂದ್ ಅಮಾಸಿ ಬಂದ ಇದನ್ನ ಮಾಡಿಸ್ಕೊಂಡ್ ಹತ್ತಿ 2ನೇ ಅಮಾಸಿ ಅನ್ನುತ್ತಲೇ ನಿಮ್ದು ಹೆಂಗ ನೆರೆದಿರ್ತೈತೋ ಏನಿಲ್ಲೋ ನೀವು ಬಗ್ಸಿದ್ದ ಹೊಂಟಾಯ್ತು ಆಕೈತಿ ಅನ್ನೋದು ಭರವಸೆ ನಿಮ್ಗೆ ಆಗತ್ತ ಇಲ್ಲೋ ನಿಮ್ಗ ಗೊತ್ತಾಗ. ಅದು ಏನ್ ನೋಡಿಸ್ತಾನ ಅದು ಸತ್ಯನ ಅಜ್ಜಂದ ಭರವಸೆ ಇಡ್ಬೇಕಟ. ಎಂತ ಕರ್ಕೊಂಡು ಹೋಗಿ ನೋಡಿ ಕರ್ಕೊಂಡು ಹೋಗಿ ಹೇಳ್ರಿ ಒಂದೇ ಕುಂದ್ರಮ್ಮ ಕಮನ್. ಹೇಳ್ರಿ. ಅವ್ರು ಏನು ಧಾರವಾಡದವ್ರು ಯಾರು ತಾಯಿ ಮಗನು ಬಂದಾರ. ಹ್ಞೂ ಧಾರವಾಡದಾರ ತಾಯಿ ಮಗ ಬಂದ ನಿಮ್ದ ನೀ ಆಗಮ್ಮ ನೀವ ತಾಯಿ ಮಗ ಬಂದಾನಲ್ಲ ಧಾರವಾಡ. ಹಾ ಹುಬ್ಳಿ ಲಾಟ್ನ ತಿಳ್ಕೊಂಡ್ಬಿಡೋಕಾಗತ್ತೆ. ಧಾರವಾಡ ಅಂತ ಹೋದ್ರಿ ಇದ್ರಲ್ಲ ಅದರ್ ಹೇಳ್ರಿ. ಹಾಗೇನು ಹೇಳಿಲ್ಲ ಪಾತ ನಿಮ್ಗೆ ಆ ಥರ ಮಾಡ್ಕೊಡಿ.
ಅಮಾಸಿ ದರ್ಗಾ ಹತ್ತಿರಿ ಅಲ್ಲಿ ಹೆಬ್ಬಳ್ಳಿ ಬರ್ಬೇಕು. ಅದ ಕಾಯಿ ಹೋರಿ ಮೊದಲು ಒಂದು ಅಮಾಸಿ ಹತ್ತುದು ಹತ್ತಿ ನಾನು ಆಶೀರ್ವಾದ ಕಾಯಿ ಹೋಗುದು ಮಾಡ್ರಿ 5 ಅಮಾಸಿ ನಂದು ದರ್ಗಾ ಹತ್ಬೇಕು ಒಪ್ಕೊಡ್ರಿ ಮಾತಾಡ್ಕೋಬೇಕು ಮುಂದೆ ಅಥವಾ ಹೇಳ್ತಾನೆ ಎಲ್ಲದ ಪರಿಹಾರ ಆಗತ್ತ ಆಮೇಲೆ ಶಿವ ನಿಮ್ಮ ಊರಿಗೆ ಬರ್ತೀನಿ ಅಂದ ನಾಚ ಅಲ್ಲೇ ಕುಂತಲ್ಲಿ ನೋಡಿಸಿದ್ರನ್ರಿ ಹೇಳ್ಯಾರ ನೋಡ್ರ ಕರ್ಕೊಂಡು ಹೋಗುದಾಗತ್ತನ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋದ್ರಂತೂ ನಿಮ್ದು ಶಕಶೀಲ ಅಷ್ಟು ಮಾಡಿ ಏನಾಗಿತ್ತು ಅನ್ನೋದು ಹೇಳ್ತಾರೆ ಈಗ ಅಜ್ಜಾರ ಅಲ್ಲಿ ಬಂದಿಂದ ಯಾವ ಊರವರ ಕರ್ಕೊಂಡು ಹೋಗ್ತೀರಿ ಅಲ್ಲಿ ಲಿಸ್ಟ್ ಮಾಡಿ 1ನೇ ಜಾವ 2ನೇ ಜಾವ ಅಲ್ಲೇ ನಾವು ಹೋಗಿ ಆಶೀರ್ವಾದ ಮಾಡ್ತೀವಿ ಸ್ವಲ್ಪ ಕೊಡೋದು ಸ್ವಲ್ಪ ಕೊಡತ್ತಮ್ಮ ಕುಂದ್ರಿ ತಗೊಂಡಿರಿ ಹೇಳ್ರಿ ಅಜ್ಜ. ಕೊಡ್ತಾರ ಕುಂದ್ರಿ ಕಟ್ಟ ನೀವು ಅದಕ್ಕೆ ಪದ್ಧತಿ ಹೇಳ್ತಾರಲ್ಲ ನಿಂದ ಅಜ್ಜಾರ ನಿಂದ ಕಾಲಂತೂ ಈಗ ಜಗತ್ತಕ್ಕ ದೋಷ ಬಂದತ್ತು ಕಾಲಿಂದ ಆದ್ರೂ ಒಂದು ಅರ್ಧ ಅಡ್ಡಾಡುವಂಗ ನಾನು ಮಾಡ್ತೀನಿ ಅಮಾಸಿ ದರ್ಗಾ ಹಾಕ್ಬೇಕು ಅಲ್ಲಿ ಹೆಬ್ಬಳ್ಳಿಗೆ ಬರ್ರಿ ಆಶೀರ್ವಾದ ಕಾಯಿ ಹೋಗ್ಬೇಕು 21 ಜವಾರಿ ಹಣ್ಣು ತಗೊಂಡು ಹೋಗಿ ದಿನಾ ಒಂದು ಹಣ್ಣು ರಾತ್ರಿ 2 ಭಾಗ ಮಾಡಿ ಕಾಲಿಗೆ ಕೈಗೆ ಮೈ ತುಂಬ ಹೋಗ್ಬೇಕು ಮುಂಜಾನೆ ಅಂತೂ ಜಾಕ ಮಾಡು ಆ ಥರ ಮಾಡು ಅಷ್ಟು ಟ್ರೈ ಮಾಡೋ ಸರ್ ಸ್ವಲ್ಪ ಕೊಡು ಕೊಡ್ರಿ ಕಟ್ಟ ಹೋಗ್ಬೇಕು ಅಮಾಸಿಗೆ ಹೆಬ್ಬಳ್ಳಿಗೆ ಹತ್ಬೇಕು ಹತ್ಬೇಕಲ್ಲೇ ಅಲ್ಲೇ ಫುಲ್ ಆಶೀರ್ವಾದ ನಿಮಗೆ ಕೊಡ್ತಾರ ನಮಗೆ ಹೇಳ್ರಿ ಈ ದಾಂಡೇಲಿ ಕಡೆ ಎಲ್ಲಾರು ಬಂದಾರ ನೋಡ ದಾಂಡೇಲಿ ಹಲವಾರು ಕಡೆ ಇವೆಲ್ಲ ಈ ಹಬ್ಬಳ್ಳಿ ಹತ್ತಿನ ಆಶೀರ್ವಾದದಿಂದ ಕೋರ್ಟು ಕಚೇರಿ ಏನ ತಪ್ಪದ ಆಗ್ಯಾವೋ ಏನ್ ಆಗ್ಲಾರ್ದ ಇದ್ರ ನಿಂತಾವ ಬರೀ ಇವ್ ಸರ್ವೆ ಮಾಡಕ್ ಬರ್ಬೇಕಪ್ಪ ಹೌದಲ್ರಿ ಹೇಳಿಲ್ಲ ಒಂದ್ ಹೆಣ್ಣು 2 ಗಂಟು ಅಂತ ಹೇಳಿಲ್ಲ ಅದಕ್ಕೆ ನೀವು ಹೌದಂದಿರಿ ಅದಕ್ಕ ಅಗದಿ ಕಟ್ಟಬಂದ್ ಮಾಡ್ಕೋಬೇಕು ಬಂದೋಬಸ್ತ್ ಮಾಡ್ಕೊಂಡ್ರ 3 ತಿಂಗಳ ನನಗೆ ಟೈಮಿಂಗ್ ಕೊಡ್ಬೇಕು ನಿನ್ನ ಕೆಲಸಗಳನ್ನು ನಾ ಮಾಡ್ಕೊಂಡ್ಬರ್ತೀನಿ ಕರ್ಕೊಂಡು ಹೋಗು ಮಾಡಿಸ್ಕೊಂಡು ನನ್ನ ದರ್ಗಾ ಹೆಬ್ಬಳ್ಳಿ ಹತ್ಬೇಕ ಆಶೀರ್ವಾದ ಕಾಯಿ ಒಯ್ಬೇಕ ಎಂದು ಕರ್ಕೊಂಡು ಹೋಗ್ತೀವಿ ನೋಡಪ್ಪ ಬುಕ್ ಮಾಡ್ರಿ ಚೆನ್ನಾಗಿ ಬರ್ತಾರೆ ಈಗ ವಿಚಾರ ಮಾಡಿದ್ರೆ ಯಾವ್ದಾರು ಭಕ್ತರು ಸ್ವಲ್ಪ ಕೊಡು ಡೈರೆಕ್ಟರ್ ಯಾರು ಅವರು ಕಂಬನಿರಿ ಇದು ಅಂಗಡಿ ಇದೆ ಅನ್ಕೋ ಅಂಗಡಿಯಲ್ಲಿ ತಂಗಿಗಳಿಗೆ ವರ ಹತ್ಬೇಕು ಹೌದಾ ಮನಿ ಹಾಕ್ಸಾಕತ್ತೀನಿ ಮನೆ ಹಾಕ್ಸ್ಬೇಕ್ರಿ ಅದಾಗೋದ್ರಿ ಆಗ ಅದು ಆಗುವಂದ ಹೌದನ ಈ ಅಮಾಸಿ ನಂತರ ಹತ್ತಮ್ಮ ಇಲ್ಲಿ ಬರ್ಬೇಕ್ರಿ ಹೆಬ್ಬಳ್ಳಿಗೆ ನಾಳೆ ಅಲ್ಲ ಆಶೀರ್ವಾದ ಕಾಯಿ ಹೋಯ್ತು ಒಂದು ಕಟ್ ನನ್ನ ನಂಬರ್ ಅದು ಯಾಕೆ ಆಗುದಿಲ್ಲ ನಾನು ನಿನಗ
ಕರೆಯಲಾರು ಯಾವೂ ಇಲ್ಲ ಮನೆಯನ್ನಾರ ನಿನಗ ಇದ್ರಾಗ ಹೌದನ ಅಲ್ಲಿದೆ ಹೌದ್ರಿ ಅದನ್ನ ನೆಂಪು ಹೆಂಗ ಜನ ಆಗ್ತಾನೆ ಸ್ವಲ್ಪ ಕೊಡು ಕೊಡ್ರಿ ಕೊಂದ್ರೆ ಅದಾವ್ರು ನಿಮ್ಮ ಹೆಣ್ಮಕ್ಕ ಇನ್ನೊಬ್ಬಕ್ಕೆ ಬಂದವರು ಯಾರವರು ಮಾತಂಗಿ ಮಗ ಅವ್ರಿಗೇನು ಹೇಳಿ ನೀವು ನನ್ನ ಪ್ರಸಾದ ನಂಬ ಅಮಾಸಿ ದರ್ಗಾ ಹತ್ತು ಆಶೀರ್ವಾದ ಕಾಯಿ ಹೋಯ್ ನಾನು ಬುದ್ಧಿ ನಂಬಿದಿ ನಿನಗೆ ನಿನ್ನ ಮನಸ್ಸಿನ ತಕ್ಕ ಕಲ್ಯಾಣ ಆಗುವಂಗೆ ಆಶೀರ್ವಾದ ಮಾಡಿ. ಪ್ರಿಯ ವೀಕ್ಷಕರೇ, ನಮ್ಮ ಕಡೆ ಅದಾರ ಹೆಬ್ಬಳ್ಳಿ ಅಜ್ಜಾರ ಸೇವಕರ ಬರೀ ಅಜ್ಜಾರ ಮಾತಾಡ್ತೀನಿ. ಹಲೋ ಅಜ್ಜಾರ, ನೀವು ಅಜ್ಜಾರ ಸೇವೆ ಮಾಡಕ್ಕೆ ಶಾಲೆ 32 ವರ್ಷ ಆಯ್ತು. ಭಕ್ತಾದಿಗಳು ಎಲ್ಲೆಲ್ಲಿದ್ದ ಇಲ್ಲಿ ಇದೆ ಇಂಥ ಜಾಗ ಅಂತೇಳಿ ಹೇಳಕ್ಕೆ ಬರೋಲ್ಲ. ಮಹಾರಾಷ್ಟ್ರ ಏರಿಯಾಕರ 10% ಬಂದ ಬರ್ತಾರೆ. ಇಲ್ಲಿ ಬೆಂಗಳೂರು ಸೈಡ್ಲಿಂದ ಬರ್ತಾರೆ, ಬಳ್ಳಾರಿ ಸೈಡ್ಲಿಂದ ಬರ್ತಾರೆ, ಆಮೇಲೆ ಸಿಂಧೋಗಿ ಮಂದಿ ಬರ್ತಾರೆ. ಭಕ್ತರ ಅಜ್ಜರ ಭಕ್ತರು ಏನಪ್ಪ ಇಂಡಿಯಾದಾಗನ ಸಾಕಷ್ಟು ಅದಾರ. ಇಲ್ಲಿ ಬರ್ತಾರಲ್ರಿ ಅವರೆಲ್ಲರೂ ಪರಿಹಾರ ಆಗ್ಯಾರ. ಈ ಅಜ್ಜಂದು ಎಂದೂ ಹುಷಿ ಹೋಗಿಲ್ಲ. ನಾನು ಇಷ್ಟು ವರ್ಷ ಆಯ್ತು ಅಜ್ಜ ಏನು ಮಾಡ್ಯಾನ ಅದು ಎಂದೂ ಹುಷಿ ಹೋಗಿಲ್ಲ. ಈ ಅಜ್ಜ ನಂದಿಲ್ಲ ಇಂಥ ಆಗಿಲ್ಲ ಅಂತೇಳಿ ಯಾವ ಭಕ್ತನೂ ಬಂದಿಲ್ಲ, ಯಾರೂ ಬಂದಿಲ್ಲ. ಅವ್ರು ಏನು ಮಾಡ್ಯಾರ ಎಲ್ಲ ಸಕ್ಸಸ್ ಆಗ್ಯಾವ. ನಾವಿವತ್ತು ಹೆಬ್ಬಳ್ಳಿ ಅಜ್ಜನವರು ಮದುವೆ ಮಾಡ್ತಾರೆ. ಇಲ್ಲಿ ತೋಡಿಗೆ ಗ್ರಾಮದೊಳಗೆ ನಾವು ಇಲ್ಲಿ ಬಂದೀವಿ. ಬರಲ್ಲ ಭಕ್ತರು ಬಂದಾರಲ್ಲಿ ಯಾವ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನಿಂದ ಬಂದೀವಿ. ನಾವು ಬರ್ಬೇಕಾದ್ರೆ ಏನು ಗೊತ್ತಿದ್ದಿಲ್ಲ. ನಿನ್ನೆ ಯೂಟ್ಯೂಬ್ನಲ್ಲಿ ನೋಡಿ ಬಂದಿದ್ದೀವಿ. ಯಾವ ಬಾನಾಪುರ ಇದು ಯಾವ ಕುರುಡ್ಗಿ ಇಲ್ಲಿ ಬಂದಿರಲ್ಲ ನೀವು ಅಜ್ಜಾರ ನಿಮ್ಮ ಕಡೆ ಒಂದು ರೂಪಾಯಿ ತಗೊಂಡ್ರಿ ಏನಪ್ಪ ರೊಕ್ಕ ಕೊಡ ನಾವು ಕೇಳೋದಿಲ್ಲ, ಅವ್ರು ನಾವು ಕೊಡೋದಿಲ್ಲ. ಸಕ್ಕರೆ ನಿಂಬೆಹಣ್ಣು ನಮಗೂ ಕೊಡ್ತಾರೆ ಅವರು. ನಾವು ತಂದಿದ್ದನ್ನ ನಮಗೂ ಕೊಡ್ತಾರೆ ಅವರು. ಸ್ವಲ್ಪ ಜನ ಬರ್ತಾರೆ, ಜಾಸ್ತಿ ಒಂದು 500 ಜನ ಬರ್ತಾರೆ. 500